ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ಲು ಬಿಳೆ ಹೋಳಿಗೆ, ಬದನೆಕಾಯಿ ಗೊಜ್ಜು ಮತ್ತು ಮಾವಿನ ಹಣ್ಣಿನ ಸೀಕರ್ಣಿ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಈಗ ಬಿಳಿ ಹೋಳಿಗೆಗೆ ಕಣ್ಕ ಕಳಿಸ್ಕೊಳ್ಳೋಣ. ಕಣ್ಕಾಗೆ ಬೇಕಾಗಿರೋಂಥದ್ದು ಮೈದಾ ಹಿಟ್ಟು, ಅದಕ್ಕೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ, ಈಗ ನಾವು ಇದನ್ನು ಒಬ್ಬಟ್ಟಿಗೆ ಕಲಿಸ್ಕೊತೀವಲ್ವ, ಅದೇ ಥರನೇ ಕಲಿಸ್ಕೋಬೇಕು. ನೀರಾಗಿರಬೇಕು, ಮೆತ್ತಗಿರಬೇಕು. ಈ ಥರ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ಕಣ್ಕ, ಒಬ್ಬಟ್ಟಿಗೆ ಮಾಡ್ಕೊತೀವಲ್ಲ ಆ ಥರ. ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಕಣ್ಕಾಗೆ ನಾದಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗೂ ಇರುತ್ತೆ. ಈಗ ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ, ಎಣ್ಣೆ ಹಾಕಿಬಿಟ್ಟು ಈ ಥರ ಸ್ವಲ್ಪ ನಾದ್ಬಿಟ್ಟು ಮತ್ತೆ ಎಣ್ಣೆ ಸುತ್ತಲೂ ಹೋಗಬೇಕು ಈ ಥರ. ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಳ್ಳೋಣ, ತುಂಬ ಜಾಸ್ತಿನೂ ಹಾಕಬಾರ್ದು. ಈಗ ಕಣ್ಕ ಆಗಿದೆ, ಇದನ್ನು ಪಕ್ಕಕ್ಕಿಡೋಣ, ನೆನಿಬೇಕಲ್ವಾ ಅದಕ್ಕೆ. ಈಗ ಗೊಜ್ಜನ್ನು ಮಾಡೋದು ಹೇಗೆ ಅಂತ ನೋಡೋಣ. ಈಗ ಗೊಜ್ಜಿಗೆ ಬೇಕಾಗಿರೋಂಥ ಪದಾರ್ಥಗಳನ್ನ ನೋಡೋಣ. ಇದಕ್ಕೆ ಬೇಕಾಗಿರೋಂಥದ್ದು 2 ಟೇಬಲ್ ಸ್ಪೂನ್ ಹುರ್ಗಡ್ಲೆ, 2 ಟೇಬಲ್ ಸ್ಪೂನ್ ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, 4 ಬ್ಯಾಡಗೆ ಮೆಣಸಿನ್ಕಾಯಿ ಒಣಗಿರೋಂಥದ್ದು ಮತ್ತು 2 ಗುಂಟೂರು ಮೆಣಸಿನ್ಕಾಯಿ. ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿದಷ್ಟು ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಖಾರ ಬೇಕು ಅಂದಾಗ ನಾವು ಗುಂಟೂರು ಮೆಣಸಿನ್ಕಾಯಿ 1-2 ಹಾಕೊಳ್ಳೋಣ. ಮತ್ತು ಒಂದು ಗೋಲಿ ಸೈಜ್ ಅಷ್ಟು ಹುಣಸೆ ಹಣ್ಣು, ಈಗ ಅದನ್ನು ಆಲ್ರೆಡಿ ನೆನೆಸಿದ್ದೀವಿ. ಮತ್ತು ನಾವು ಇದಕ್ಕೆ ಗೊಜ್ಜಿಗೆ ರೆಡಿ ಮಾಡ್ಕೊಂಡಿರೋ ಅಂಥದ್ದು ಪುಡಿ. ಈ ಗೊಜ್ಜಿನ ಪುಡಿಗೆ ನಮಗೆ ಬೇಕಾಗಿರೋಂಥದ್ದು ಧನಿಯಾ, ಮೆಣಸು, ಮೆಂತ್ಯೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಇಷ್ಟೂ ಹುರ್ಕೊಂಬಿಟ್ಟು ಪುಡಿ ಮಾಡ್ಕೊಂಡಿರೋ ಅಂಥದ್ದು. ಇದು ಆಲ್ರೆಡಿ ನಮ್ಮ ಮನೇಲಿ ರೆಡಿ ಇರುತ್ತೆ ಯಾವಾಗ್ಲೂ. ಈಗ ಇದರಲ್ಲಿ ಮೆಣಸಿನ್ಕಾಯಿ ಮಾತ್ರನೇ ಹುರ್ಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಅದಕ್ಕೆ. ಈಗ ಆಗಿದೆ ಮೆಣಸಿನ್ಕಾಯಿ. ಈಗ ಮೆಣಸಿನ್ಕಾಯಿ ತಣ್ಣಗಾಗಿದೆ. ಈಗ ಇದಿಷ್ಟು ಸಾಮಾನನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಈಗ ಮಸಾಲೆ ಆಗಿದೆ, ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು, ನುಣ್ಣಗೆ ರುಬ್ಕೋಬೇಕು. ಈಗ ಗೊಜ್ಜಿಗೆ ಬೇಕಾಗಿರೋ ಅಂಥ ತರಕಾರಿ ಅಂದರೆ ಕ್ಯಾಪ್ಸಿಕಮು 1, ಈರುಳ್ಳಿ 1, ಸ್ವಲ್ಪ ಕರ್ಬೇವಿನ ಸೊಪ್ಪು, ಬದನೆಕಾಯಿ 2. ಹೆಚ್ಕೊಂಡು ಇದನ್ನು ನೀರೊಳಗೆ ಹಾಕ್ಕೊಂಡಿದ್ದೀವಿ, ಇಲ್ಲ ಅಂದರೆ ಅದು ಕಪ್ಪಾಗುತ್ತೆ, ಅದಕ್ಕೋಸ್ಕರ ನೀರೊಳಗೆ ಹಾಕ್ಕೊಂಡಿದ್ದೀವಿ. ಇದನ್ನು ಮಸಾಲ ರುಬ್ಕೊಂಡಿರೋಂತಹ ಮಸಾಲ. ಈಗ ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಕಾದ್ಮೇಲೆ ಈಗ ಸಾಸಿವೆ ಹಾಕೊಳ್ಳೋಣ. ಎಣ್ಣೆ ಕಾದಿದೆ, ಸಾಸಿವೆ ಸಿಡಿತಾ ಇದೆ. ಈಗ ಈರುಳ್ಳಿ ಹಾಕೊಳ್ಳೋಣ. ಕರ್ಬೇವಿನ ಸೊಪ್ಪು ಮತ್ತು ಕ್ಯಾಪ್ಸಿಕಮು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಬದನೆಕಾಯಿ ಹಾಕೊಳ್ಳೋಣ. ಈಗ ಇದು ಆಗೋ ಅಷ್ಟರೊಳಗೆ ನಾವು ಕಣ್ಕ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ನಾವು ಅಕ್ಕಿ ಹಿಟ್ಟು 1 ಗ್ಲಾಸ್ ತೊಗೊಂಡಿದ್ದೀವಿ. ಸೊ 1 ಗ್ಲಾಸ್ ಅಕ್ಕಿ ಹಿಟ್ಟಿಗೆ 1.5 ಗ್ಲಾಸಷ್ಟು ನೀರು ತೊಗೊಂಡಿರೋದು. 1.5 ಗ್ಲಾಸಷ್ಟು ನೀರಲ್ಲಿ ಅರ್ಧ ನೀರು ನಾವೀಗ ಕುದಿಯೋಕೆ ಇಟ್ಟಿದ್ದೀವಿ.
ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ, ತಕ್ಕಷ್ಟು ಉಪ್ಪು. ಈಗ ಇದು ಕುದಿಲಿ. ಇನ್ನರ್ಧ ನೀರು ಇಟ್ಕೊಂಡಿದ್ವಲ್ಲ ಅದಕ್ಕೆ ಇವಾಗ ಅಕ್ಕಿ ಹಿಟ್ಟಿಗೆ ಹಾಕಿ ಕಲಸೋಣ. ಈ ಥರ ಕಲಿಸ್ಕೊಂಡ್ಬಿಟ್ಟು ನಾವು ಹಾಕಿದ್ರೆ ನೀರಿಗೆ ಬೇಯಿಸೋ ಕೆಲಸ ಇರಲ್ಲ ಜಾಸ್ತಿ, ಮತ್ತು ನಾದದಿರಲ್ಲ, ತುಂಬ ಸಾಫ್ಟಾಗೂ ಬರುತ್ತೆ ಮತ್ತು ಗಂಟು ಆಗಲ್ಲ. ಈಗ ಇದನ್ನು ಕಲಿಸ್ಕೊಂಡಿರೋಂಥ ಅಕ್ಕಿ ಹಿಟ್ಟು ಈಗ ಕುದೀತಾ ಇದೆ ನೋಡಿ, ನೀರು ಇದರೊಳಗೆ ಹಾಕ್ಕೊಂಡು ಹಾಗೆ ಕಲಿಸ್ಕೊಳ್ಳೋಣ. ಈ ಥರ ಹಾಕೊತಾನೆ ಕಲಿಸ್ಕೋಬೇಕು. ನೋಡಿ ನಿಮಗೆ ಎಷ್ಟು ಸಾಫ್ಟಾಗಿ ಕಾಣಿಸ್ತಾ ಇದೆ ಅದು ಈಗಲೇ. ಇದು ಸ್ವಲ್ಪ ಗಟ್ಟಿ ಆಗಬೇಕು, ಅಲ್ಲಿ ತನಕ ನಾವು ಕೈ ಆಡಬೇಕು. ಈಗ ಇದು ಗಟ್ಟಿ ಆಗಿದೆ, ಸ್ವಲ್ಪ ಕರೆಕ್ಟಾಗಿ ಹಿಟ್ಟಿನ ಹದ ಬಂದಿದೆ. ಈಗ ಆಫ್ ಮಾಡೋಣ. ತಣ್ಣಗಾದ್ಮೇಲೆ ನಿಮಗೆ ಕರೆಕ್ಟಾಗಿರೋ ಹದ ಬರುತ್ತೆ. ಈಗ ತರಕಾರಿ ಬೆಂದಿದೆ. ಈಗ ರುಬ್ಕೊಂಡಿರೋ ಅಂಥ ಮಸಾಲೆ ಹಾಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗ ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕೊಳ್ಳೋಣ. ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೊಳ್ಳೋಣ, ತುಂಬ ಜಾಸ್ತಿ ಹಾಕೋಬಾರ್ದು, ಆಮೇಲೆ ನೀರಾಗೋಗುತ್ತೆ. ನೋಡಿಕೊಂಡು ಹಾಕೊಳ್ಳೋಣ. ಈಗ ಸಾಕು ನೀರು. ಈಗ ಇದಕ್ಕೆ 1 ಸ್ಪೂನಷ್ಟು ಬೆಲ್ಲ ಹಾಕೊಳ್ಳೋಣ. ಟೇಸ್ಟಾಗಿರುತ್ತೆ ಬೆಲ್ಲ ಹಾಕಿದ್ರೆ. ಇದು ಇವಾಗ ಸ್ವಲ್ಪ ಕುದಿಯಕ್ಕೆ ಬಿಡೋಣ. 1-2 ಕುದಿ ಬಂದಮೇಲೆ ಆಫ್ ಮಾಡೋಣ. ಈಗ ಲಿಡ್ ತೆಗಿಯೋಣ. ನೋಡಿ ಕುದೀತಾ ಇದೆ. ಚೆನ್ನಾಗಾಗಿದೆ ಇವಾಗ ಗೊಜ್ಜು. ಈಗ ಇದಾಗಿದೆ, ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಮಾವಿನ ಹಣ್ಣಿಂದು ಸೀಕರಣೆ ನೋಡೋಣ. ಈಗ ನೋಡಿ ನಾವು ಮಾವಿನ ಹಣ್ಣನ್ನ ಸಿಪ್ಪೆ ತೆಗೆದುಬಿಟ್ಟು ಸಣ್ಣಗೆ ಹೆಚ್ಕೊಂಡಿದ್ದೀವಿ. ಈಗ ಇದಕ್ಕೆ ಅರ್ಧ ಗ್ಲಾಸ್ ಹಾಲು ಹಾಕೊಳ್ಳೋಣ. ನೋಡಿಕೊಂಡು ಹಾಲು ಹಾಕೊಳ್ಳೋಣ. ಇದಕ್ಕೆ ಸಕ್ಕರೆ 4 ಚಮಚದಷ್ಟು ಸಕ್ಕರೆ ಹಾಕೊಳ್ಳೋಣ. ಹಾಲೇನು ಕಂಪಲ್ಸರಿ ಏನಲ್ಲ, ಯಾರಿಗಾದ್ರೂ ಇಷ್ಟ ಇಲ್ಲ ಅಂತಂದರೆ ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ಹಾಲು ಹಾಕಬೇಕು ಅನ್ನೋದೇನಿಲ್ಲ, ನೀರು ಹಾಕ್ಕೋಬೋದು ಸಕ್ಕರೆ ಹಾಕ್ಕೊಂಡು. ಸೀಕರಣೆ ರೆಡಿ ಆಗಿದೆ ನೋಡಿ. ಈ ಥರ ಆಗಿದೆ ತಣ್ಣಗಾದ್ಮೇಲೆ ಹಿಟ್ಟು ಈ ಥರ ಕನ್ಸಿಸ್ಟೆನ್ಸಿನಲ್ಲಿರುತ್ತೆ. ಇದು ಕರೆಕ್ಟಾಗಿದೆ ಇವಾಗ ನೋಡಿ, ಈ ಥರ ಅಷ್ಟು ಮೆತ್ತಗಿರಬೇಕು. ಈಗ ಉಂಡೆ ಮಾಡ್ಕೊಳ್ಳೋಣ. ಈಗ ಕಣ್ಕ ನೆಂದಿದೆ. ಈಗ ಹೋಳಿಗೆ ಮಾಡ್ಕೊಳ್ಳೋಣ. ಮೊದಲು ಇದು ಹೋಳಿಗೆ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸರ್ಕೊಳ್ಳೋಣ. ಕಣ್ಕ ತಗೊಳ್ಳೋಣ. ಫಸ್ಟ್ ಕಣ್ಕ ಸ್ಪ್ರೆಡ್ ಮಾಡಿಕೊಂಡು ಈಗ ಅದರೊಳಗಡೆ ಅಕ್ಕಿ ಹಿಟ್ಟಲ್ಲಿ ಮಾಡ್ಕೊಂಡಿರೋಂಥ ಉಂಡೆನ ಇಟ್ಕೊಳ್ಳೋಣ. ಈಗ ಅದನ್ನು ಫೋಲ್ಡ್ ಮಾಡ್ಕೊಳ್ಳೋಣ, ಮುಚ್ಕೊಳ್ಳೋಣ. ಈಗ ಇದನ್ನು ತಟ್ಕೊಳ್ಳೋಣ, ಎಣ್ಣೆ ಹಾಕ್ಕೊಳ್ಳೋಣ. ಈಗ ನಾವು ಇದ್ರ ಮೇಲೆ ಕವರ್ ಹಾಕಿಬಿಟ್ಟು ಸುಮ್ಮನೆ ಹಿಂಗೆ ಎಳಿತೀವಿ. ಸೊ ತೆಳ್ಳಗೆ ಬರುತ್ತೆ ಚೆನ್ನಾಗಿ. ಸುಮ್ಮನೆ ಹಿಂಗೆ ಸ್ಪ್ರೆಡ್ ಮಾಡಿದ್ರೆ ಸಾಕು. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಸ್ಪ್ರೆಡ್ ಮಾಡ್ತಿರೋದು. ಈ
ಥರ ಕವರ್ ಮೇಲ್ಗಡೆ ಹಾಕ್ಕೊಂಡು ಮಾಡಿದ್ರೆ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ಈಗ ಆಗಿದೆ ನೋಡಿ, ತವಾ ಕಾದಿದೆ. ಇವಾಗ ಎಣ್ಣೆನ ಹಾಕೊಳ್ಳೋಣ. ಎಣ್ಣೆ ಹಾಕಿದ್ಮೇಲೆ ಈಗ ಅದನ್ನು ತವಾ ಮೇಲೆ ಹಾಕೊಳ್ಳೋಣ, ಕಟ್ಕೊಂಡಿರೋಂಥದ್ದು. ಏನಿಲ್ಲ, ಮಾಮೂಲಿ ಒಬ್ಬಟ್ಟಿನ ಥರ ಸುಟ್ಕೊಳ್ಳೋದಷ್ಟೇ. ಈಗ ಇದನ್ನು ತಿರುವಾಕೋಣ. ಆಗಿದೆ ಒಂದು ಸೈಡು. ನಿಧಾನಕ್ಕೆ ತೆಗಿಬೇಕು, ಇಲ್ಲಾಂದರೆ ಕಿತ್ತೋಗುತ್ತೆ. ನೋಡಿ ಚೆನ್ನಾಗಿ ಕೆಂಪಗಾಗಿದೆ. ಈಗ ಇದನ್ನು ಮತ್ತೆ ತಿರುವಾಕೊಳ್ಳೋಣ. ಹೋಲ್ಡ್ ಮಾಡೋದಷ್ಟೇ. ಈಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಈಗ ಸೀಕರಣೆ ಬಡಿಸ್ಕೊಳ್ಳೋಣ. ಮತ್ತು ಬದನೆಕಾಯಿ ಗೊಜ್ಜು. ನನಗಂತೂ ಬದನೆಕಾಯಿ ಗೊಜ್ಜಿಗಿಂತ ಸೀಕರಣೆನೇ ಇಷ್ಟ. ಆದರೂ ಬದನೆಕಾಯಿ ಗೊಜ್ಜು ಚೆನ್ನಾಗಿರುತ್ತೆ. ನೋಡಿ ಈಗ ಎಷ್ಟು ಸಾಫ್ಟಾಗಿದೆ ನೋಡಿ, ಇದು ಬಿಳೆ ಹೋಳಿಗೆ ಎಷ್ಟು ಸಾಫ್ಟಾಗಿದೆ. ಇದನ್ನು ಸೀಕರಣೆನಲ್ಲಿ ತಿಂತಾ ಇದ್ದರೆ ಸಕ್ಕತ್ತಾಗಿರುತ್ತೆ ನೋಡಿ, ಚೆನ್ನಾಗಿದೆ. ಈಗ ಇದನ್ನು ಗೊಜ್ಜು ಜೊತೆ ಕೂಡ ಟೇಸ್ಟ್ ಮಾಡೋಣ. ಸಕ್ಕತ್ತಾಗಿದೆ. ನಾನಂತೂ ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಈಗ ನೀವು ಕೂಡ ಮನೇಲಿ ಇದನ್ನು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಮತ್ತಷ್ಟು ವೀಡಿಯೋಸ್ಗಾಗಿ ಫಾಲೋ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.